ಹೇಳಿ ಇವತ್ತು ಏನು ಸರ್ ಇವತ್ತು ಒಂದು ಲೋನ್ ಮೇಳ ಅಂತ ಇತ್ತು. ಈ ಲೋನ್ ಮೇಳದಲ್ಲಿ ಸುಮಾರು ನಮ್ಮ ಒಂದು ಕೊಲಿಗೆ ಎಲ್ಲ ಬೇರೆ ಬ್ಯಾಂಕ್ಗಳಿಂದ ಬಂದಿದ್ದು. ಮತ್ತಿನ್ನು ಸುಮಾರು ಜನ ಕಸ್ಟಮರ್ ಅಂದರೆ ಯಾರಿಗೆ ಮುಂಚೆ ನಮ್ಮ ಮನೆ ಅಲಾಟ್ಮೆಂಟ್ಸ್ ಆಗಿತ್ತು ಎಲ್ಲರೂ ಸುಮಾರು ಜನ ಬಂದಿದ್ದಾರೆ. ಸೊ ಅವ್ರ ಸಮಸ್ಯೆಗಳು ಏನಾಗ್ತಿದೆ ಅಂದರೆ ಲೋನಿನ ಸಮಸ್ಯೆ ಅವ್ರು ಆಗ್ತಾಯಿತ್ತು. ಹಂಗಂದ್ರೆ ಅವರು ಇನ್ಕಮ್ ಇರಲ್ಲ, ಏನೋ ಒಂದು ಸಮಸ್ಯೆ ಆಗಿತ್ತು. ಮತ್ತಿನ್ನು ಬೇರೆ ಕಡೆ ಲೋನ್ ತೊಗೊಂಡಿರ್ತಾರೆ, ಇನ್ನೂ ಅಲಾಟ್ಮೆಂಟ್ಸ್ ಆಗಿರಲ್ಲ, ಮನೆದಿನ ಕೀ ಕೊಟ್ಟಿಲ್ಲ ಅಂತೇಳಿ ಕೆಲವೊಂದು ಸಮಸ್ಯೆ ಇತ್ತು. ಆದರೆ ಇಲ್ಲಿ ಏನೋ ಗೊಂದಲ ಏನಾಗ್ತಿದೆ ಅಂದರೆ ಸುಮಾರು ಕಸ್ಟಮರ್ದು ಸರ್ ಈಗ ನಾನು ಲೋನ್ ತೊಗೊಂಡ್ಬಿಡ್ತೀನಿ, ನೆಕ್ಸ್ಟ್ ನಮಗೆ ಅಲಾಟ್ಮೆಂಟ್ ಆಗಿದೆ, ಯಾವ ಕೀ ಹ್ಯಾಂಡ್ ಓವರ್ ಕೊಡ್ತಾರೆ ನಮಗೆ ಗೊತ್ತಾಗಲ್ಲ. ನೀವು ಬ್ಯಾಂಕಿಂದ ಏನಿದೆ ಸರ್, ಬ್ಯಾಂಕಿಂದ ನೀವು ಲೋನ್ ನಾವು ಕಟ್ಟಬೇಕು, ನೀವು ಕಟ್ತಿದ್ರೆ ನಮ್ಮ ಮೇಲೆ ಪ್ರೆಷರ್ ಆಗ್ತೀರಾ ಸರ್ ಅಂತ ಈ ಕೆಲವೊಂದು ಹೇಳೋರು. ಸರ್ ನಮ್ಮದು ವಂಡರ್ ಹೋಮ್ ಫೈನಾನ್ಸಿಂದ ನಾವು ಲೋನ್ ಮಾಡ್ತಿರೋ ಸರ್. ವಂಡರ್ ಹೋಮ್ ಫೈನಾನ್ಸ್ ಏನಂತಂದರೆ ಎರಡು ಥರ ನಾವು ಸೆಲೆಕ್ಟ್ ಮಾಡ್ತೀವಿ. ಅಂದರೆ ಸ್ಯಾಲ್ರಿ ಪರ್ಸನ್ಗೆ ಬೇರೆ ರೇಟ್ ಆಫ್ ಇಂಟ್ರೆಸ್ಟ್ ಬರುತ್ತೆ, ಮತ್ತು ಸೆಲ್ಫ್ ಎಂಪ್ಲಾಯ್ಡ್ಗೆ ಬೇರೆ ಥರ ಬರುತ್ತೆ ಸರ್. ನಮ್ಮಲ್ಲಿ ಸ್ಯಾಲ್ರಿ ಪರ್ಸನ್ಗೆ 8.5 ಸ್ಟಾರ್ಟ್ ಆಗಿ 9.95 ತನಕ ಸ್ಯಾಲ್ರಿ ಇದಾಗುತ್ತೆ. ಮತ್ತು ಸೆಲ್ಫ್ ಎಂಪ್ಲಾಯ್ಡ್ಗೆ 8.5 ಬಂದುಬಿಟ್ಟು 12 and 13% ತನಕ ನಮ್ಮಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಇರುತ್ತೆ ಸರ್. ಸೊ ಏನಕ್ಕೆ ಬೇಸಿಕಲಿ ಏನು ಹೇಳ್ತೀನಿ ಅಂದರೆ ಪ್ರೊಫೈಲ್ ಏನಿದೆ ಅಂದರೆ ಕಸ್ಟಮರು ಸ್ಯಾಲ್ರಿ ಇರ್ಬೋದು, ಇಲ್ಲ ಸಿಬಿಲ್ ಮುಂಚೆ ಏನಾದರೂ ಲೋನ್ ತೊಗೊಂಡು ಡಿಫಾಲ್ಟ್ ಆಗಿರ್ಬೋದು, ಕೆಲವು ಇಶ್ಯೂ ಇರುತ್ತೆ. ಮತ್ತಿನ್ನೊಂದು ಕೆಲವೊಂದು ನಾವು ಅಡ್ಜಸ್ಟ್ಮೆಂಟ್ ಕಾಲ್ ಅಂತ ಮಾಡ್ತೀವಿ. ಅಂದರೆ ಕಾಲ್ ತೊಗೊಳ್ಳೋದು ಏನಾದರೂ ಒಂದು ಹೆಲ್ತ್ ಇಶ್ಯೂ ಇದ್ದು ಬೇರೆ ಲೋನು ಕಟ್ಟಿಲ್ಲ, ಅವರು ಕಟ್ಟಿದ ಸಂದರ್ಭದಲ್ಲಿ ಅವ್ರಿಗೆ ರೇಟ್ ಆಫ್ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ. ಕಸ್ಟಮರ್ಗೆ ನಾವು ಏನೇ ಇದ್ರೂ ಹಿಂಗಿದೆ ಮೇಡಮ್ ಈ ಥರ ನಾವು ಮಾಡಿಕೊಡ್ತೀವಿ ಅಂದರೆ ನಾವು ಯಾವಾಗ ಇಲ್ಲಿ ಲೋನ್ ಮೇಳಕ್ಕೆ ಬಂದಿದ್ದೀವಿ, ಸೊ ಇವೆಲ್ಲ ನಾವು ಮುಂಚೆ ಹೇಳ್ಬಿಡ್ತೀವಿ, ಈ ಥರ ಇದೆ ಸರ್, ನೀವು ಈ ಥರ ಹಿಂಗೆ ಲೋನ್ ಮಾಡ್ತಾ ಇದ್ದೀವಿ, ಇಷ್ಟು ರೇಟ್ ಆಫ್ ಇಂಟ್ರೆಸ್ಟ್ ಬರುತ್ತೆ ನೋಡಿ. ಅಂದರೆ ನಾವು ಹೇಳ್ಬೇಕು ಅಂದರೆ ಎಕ್ಸಾಕ್ಟ್ ಇಷ್ಟೇ ಬರುತ್ತೆ ನಾವು ಹೇಳೋಕ್ಕಾಗಲ್ಲ. ಅದರಲ್ಲಿ ಒಂದು 500 ರೂಪಾಯಿ 1000 ರೂಪಾಯಿ ಡಿಫ್ರೆನ್ಸ್ ಇಟ್ಟೇ ಮಾಡ್ತೀವಿ. ಈಗ ಇವತ್ತು ನಾವು ಹೇಳ್ಬೋದು 8.5 ಇರ್ಬೋದು, 9.5 ಅಂತ ನಾವು ಮಾಡ್ತೀವಿ. ಅದರಲ್ಲಿ ಕಸ್ಟಮರ್ ಸರ್ ಅವತ್ತು ನೀವು ಹೇಳಿದಿರಿ ಸರ್ ಅಂತ ಹೇಳಿ ಲಾಗಿನ್ ಇವತ್ತು ನಾವು ಮಾಡಿಕೊಂಡು ಅವತ್ತು ನಾವು ಬೇರೆ ಥರ ಆದರೆ ಆಮೇಲೆ ಕಸ್ಟಮರ್ ಏನು ಮಾಡ್ತಾರೆ, ಸರ್ ನೀವು ಹೇಳಿದ್ದೇ ಬೇರೆ ಆಯಿತು ಇದು ಬೇರೆ ಆಯಿತು ಅಂತ ಅನ್ಬಾರ್ದು ಸರ್. ಅದರಲ್ಲಿ ಒಂದು 0.5% ಇಟ್ಕೊಂಡು ಹಾಂ ಸರ್. ಒಂದು ಮನೆಗೆ ಎಷ್ಟು ಲೋನ್ ಕೊಡ್ಬೋದು ಸರ್? ನಮ್ಮಲ್ಲಿ ಕೆಲವೊಂದು ಏನಾಗಿದೆ ಅಂದರೆ ಜನರಲ್ಗೆ ಬೇರೆ ಥರ ಅಲಾಟ್ಮೆಂಟ್ ಆಗಿದೆ, ಸಬ್ಸಿಡಿಗಳು ಬಂದಿದೆ, ಮತ್ತು SC ಕೋಟದಲ್ಲೂ ಬೇರೆ ಥರ ಬಂದಿದೆ. ಒಬ್ಬರಿಗೆ ಏನಾಗಿದೆ 5 ಲಕ್ಷ ಚಿಲ್ಲರೆ ಸರ್ಕಾರ ಸರ್, ಅದು ಬರೋ ಸರ್ ಸರ್ಕಾರ ಅಂದರೆ 13,20,000 ಏನಿದೆ ಆ ಸಬ್ಸಿಡಿ ಕಳೆದ್ಬಿಟ್ಟು ಒಬ್ಬರಿಗೆ ಏನಾಗಿದೆ 7 ಲಕ್ಷ ಚಿಲ್ಡ್ರನ್ ಬಂದಿದೆ, 6 ಚಿಲ್ಡ್ರನ್ ಬಂದಿದೆ, ಮತ್ತು 5 ಲಕ್ಷ ಚಿಲ್ಡ್ರನ್ ಸಹ ಅಲಾಟ್ಮೆಂಟ್ ಆಗಿದೆ ಇಲ್ಲಿ. ಅದ್ರ ಮೇಲೆ ನಾವು ಏನಿದ್ರೆ ಲೋನ್ಗಳನ್ನ ನಾವು ಕಸ್ಟಮರ್ ಮಾತಾಡ್ಬಿಟ್ಟು ನಾವು ಮಾಡ್ಕೊಡ್ಬೇಕು ಸರ್. ಬಟ್ ಕೂಲಿ ಕೆಲಸದವರಿಗೆ ಲೋನ್ ಕೊಡ್ತೀರಾ ಸರ್? ಕೂಲಿ ಕೆಲಸಕ್ಕೂ ಆಗುತ್ತೆ, ಸೆಲ್ಫ್ ಎಂಪ್ಲಾಯ್ಡ್ ಎಲ್ಲ ಇರುತ್ತೆ ಸರ್. ಮತ್ತೆ ಇನ್ನೊಂದು ಸ್ಯಾಲ್ರಿ ಪರ್ಸನ್ ಈಗ ಲೋನ್ಗೆ ಅಂದರೆ ಎಲ್ಲರಿಗೂ ಬೇಕಲ್ಲ ಸರ್. ಲೋನ್ ಕಟ್ಟಿಲ್ಲ ಅಂದ್ರೆ ಸರ್ ಲೋನ್ ಕಟ್ಟಿಲ್ಲ ಅಂದರೆ ಸರ್ ನಾವು ಡೈರೆಕ್ಟ್ ಕಸ್ಟಮರ್ ಹತ್ರ ಮಾತಾಡ್ತೀವಿ. ಫಸ್ಟು ನೀವೇನೇ ಒಂದು ಸಮಸ್ಯೆ ಇಲ್ಲ ಅಂದರೆ ರಾಜೀವ್ ಗಾಂಧಿ ಇರ್ಬೋದು, ಕಸ್ಟಮರ್ ಸಮಸ್ಯೆ ಇದ್ದರೆ ಅವರಿಂದ ಅವ್ರು ಮಾತಾಡೋಗ್ಬಿಟ್ರೆ ನಾವು ಕಸ್ಟಮರ್ ಲೋನ್ ಕೊಟ್ಟಿದ್ದೀವಿ, ಕಸ್ಟಮರ್ ನಾವು ಡೋರ್ ಹತ್ರ ಹೋಗಿ ನಾವು ಮಾತಾಡ್ಬೋದು ಸರ್, ಅಷ್ಟೇ ಇನ್ನೇನಿಲ್ಲ. ಸರ್ ಈ ತಿಂಗಳು ಲೋನ್ ಏನಾಯ್ತು ಅಂದ್ರೆ ನೆಕ್ಸ್ಟ್ ಮಂತ್ EMI ಬರುತ್ತೆ, ನೆಕ್ಸ್ಟ್ ಮಂತ್ EMI ಅವ್ರು ಕಟ್ಟಲೇಬೇಕು. ಅದೇ ಇವಾಗ ಅವ್ರು ಹೇಳ್ತಾರೆ ಮನೆ ರೆಡಿ ಆಗಿಲ್ಲ ಅಂತ. ಹಾಂ ಸರ್, ಇರಪ್ಪ ಒಂದು ನಿಮಿಷ ಆಮೇಲೆ ಕೇಳ್ಕೊಡಿ ಸರ್. ಈಗ ಮನೆ ರೆಡಿ ಆಗಿಲ್ಲ. ಹಾಂ ಸರ್. ಈಗ ನೀನೇನೋ ಇವತ್ತು ಆಗ್ತೀಯ, ಬೆಳಗ್ಗೆ ಲೋನ್ ಹಾಕ್ಬಿಡ್ತೀಯ, ಡಾಕ್ಯುಮೆಂಟ್ ತಗೊಂತೀಯ, ಹೌದು ಸರ್, ಸರ್ಕಾರದಿಂದ ಮಾರ್ಗಸೂಚಿ ತಗೊಂಡಿದ್ಯಾ, RBI ರೂಲ್ ಮಾಡಲಿ ಗೈಡ್ಲೈನ್ಸ್ ಮಾಡಿ. ಹೌದು ಸರ್. ಮನೆನೇ ರೆಡಿ ಆಗಿಲ್ವಲ್ಲ, ಏನ್ ಮಾಡ್ತೀರಾ? ಆಮೇಲೆ ಹೋಗಿ ಅವ್ರ ಹೆಂಡ್ರ ಮಕ್ಕಳ ಮುಂದೆ ಮಾನ ಮರ್ಯಾದೆ ಇರುತ್ತೆ. ಇಲ್ಲ ಸರ್, ಅದಕ್ಕೆ ನಾನು ಏನಂತ ಹೇಳಿದ್ದೀನಿ, ಬೆಳಗ್ಗೆ ನಾನು ಮಾತಾಡಬೇಕಾದ್ರೆ ಡೈರೆಕ್ಟ್ ನೀವು ಯಾರು ಅವರು ಇರ್ತಾರಲ್ವಾ, ಅವರು ಇಂಜಿನಿಯರ್ ಹತ್ರ ಅಧಿಕಾರಿ ಹತ್ರ ಹೋಗ್ಬಿಟ್ಟು ಒಂದ್ಸರಿ ಮಾತಾಡಿ, ಸೊ ಅವ್ರು ಏನಂತ ಹೇಳ್ತಾರೆ ಅದ್ರ ಬೇಸಿಸ್ ಮೇಲೆ ನಾವು ಲೋನ್ ಮಾಡ್ಕೊಳ್ಳಿ ಅಂತ ನಾನು ಹೇಳಿದ್ದೀನಿ ಸರ್. ಲೋನ್ ಮೇಲೆ ಮಾಡಕ್ಕಿಲ್ಲ ಯಾರು ಹೇಳ್ತೀನಿ ಸರ್? ನಮಗೆ ಸರ್ ಮಾಮೂಲಿ ಈ ರಾಜೀವ್ ಗಾಂಧಿ ಕಡೆಯಿಂದ ನಮಗೆಲ್ಲ ಇನ್ಫಾರ್ಮೇಷನ್ ಬರ್ತಾ ಇರುತ್ತೆ. ಸೊ ನಮ್ಗೆ ಏನಾಯ್ತು ಅಂದರೆ ನಮ್ಮ ಸ್ಟೇಟ್ ಹೆಡ್ ಕಡೆಯಿಂದನೂ ಅಲ್ಲಿ ಅವರು ಇನ್ಫಾರ್ಮೇಷನ್ ಬಂದಿರೋದು ನಮಗೆ, ನಾವು ಬ್ರಾಂಚ್ ವೈಸಾಗೆ ಇಂಥವ್ರು ಹೋಗ್ರಿ ಅಂತ ನಮ್ಗೆ ಅಲಾಟ್ಮೆಂಟ್ ಮಾಡ್ತಾರೆ ಬ್ರಾಂಚಿಂದ. ಸೊ ನಾವು ಡೈರೆಕ್ಟ್ ಬ್ಯಾಂಕಿಂದ ನಾವು ಬಂದುಬಿಟ್ಟು ಕಸ್ಟಮರ್ಗೆ ಇಲ್ಲಿ ಬಂದಿರ್ತೀವಿ ಸ್ಪಾಟಲ್ಲಿ, ಯಾರಾದ್ರೂ ಇಂಟ್ರೆಸ್ಟ್ ಇರ್ತಾರೆ ಕಸ್ಟಮರ್ಗೆ ಅವರಿಗೆ ಈ ಥರ ನಮ್ಮಲ್ಲಿ ಇಷ್ಟು ಮೇಡಮ್ ನಾವು ಮಾಡ್ಕೊಡ್ತಿದ್ದೀವಿ, ನಿಮ್ಮ ಪ್ರೊಫೈಲ್ ಏನಿದೆ ನಿಮ್ಮ ರೇಟ್ ಆಫ್ ಇಂಟ್ರೆಸ್ಟ್ ಮಾಡ್ಕೊಡ್ತೀವಿ ಅಂತೇಳಿ ನಾವು ಡೈರೆಕ್ಟ್ ಮಾತಾಡ್ತೀವಿ ಸರ್. ಈಗ 1, 2, 3 EMI ಕಟ್ಟಿಲ್ಲ, ನೆಕ್ಸ್ಟ್ ಹಾಂ ಸರ್. ಸರ್ ಅದು ನೋಟಿಸ್ ಅಲ್ಲ ಹೋಗಿ ಸರ್. ಫಸ್ಟು ಏನಂದರೆ ಸರ್, ಫಸ್ಟ್ ಸ್ಟಾರ್ಟಿಂಗಲ್ಲಿ ಏನು ಮಾಡ್ತೀವಿ, ಕಸ್ಟಮರ್ಗೆ ನಾವು ಫೋನಲ್ಲಿ ಮಾತಾಡ್ತೀವಿ, ಅವ್ರಿಗೊಬ್ಬರಿಗೆ ಗೊತ್ತಿರಲ್ಲ, ಡೈರೆಕ್ಟ್ ಮನೆ ಹತ್ರ ಹೋಗ್ತೀವಿ, ಸರ್ ಹಿಂಗಾಗಿದೆ ಸಮಸ್ಯೆ, ನೀವು ಸರಿ ಕಟ್ಟೋದಕ್ಕೆ ಒಂದು ವ್ಯವಸ್ಥೆ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. 1 ತಿಂಗಳು 2 ತಿಂಗಳು ಮಾಮೂಲಿ ನಾವು ಹೇಳ್ಬೋದು ಸರ್. ಬಟ್ ಪದೇ ನಾವು ಅದನ್ನೇ ಮಾಡ್ತೀನಿ ಅಂತ ಹೋದರೆ ನಮ್ದು ಏನು ಲೀಗಲ್ ಇದೆ ಸರ್, ಲೀಗಲಾಗಿ ನಾವು ಅದು ಮಾಡ್ಬೋದು ಸರ್. ನೋಟಿಸ್ ಇರುತ್ತೆ ಸರ್. ಹೌದು ಹೌದು ಸರ್, ಅಂದರೆ ನಾವು ಲೀಗಲ್ ನೋಟಿಸ್ ಬರುತ್ತೆ ಅಲ್ಲ, ಬ್ಯಾಂಕಿಗೆ ನಾವು ಲೀಗಲ್ ಇರುತ್ತೆ ಸರ್. ಲೀಗಲ್ ನಾವು ಬ್ಯಾಂಕಿಂದ ನಾವು ಮಾಡ್ಬೋದು. ಅದು ಅರ್ಜೆಂಟಾಗಿ ನಾವು ತಕ್ಷಣ ಇದು ಮಾಡಲ್ಲ, ನಾವು 1 ತಿಂಗಳು 2 ತಿಂಗಳು 3 ತಿಂಗಳು ಅದೇನಿದೆ ನಾವು ಹೇಳ್ತಾ ಹೋಗ್ತೀವಿ ಕಸ್ಟಮರ್ಗೆ. ಅದ್ರ ಮೇಲೆ 1 ನೋಟಿಸು 2 ನೋಟಿಸ್ 3 ನೋಟಿಸ್ ಬರುತ್ತೆ. ನೋಟಿಸ್ಗೆ ಅವ್ರೇನು ರಿಪ್ಲೈ ಮಾಡಲಿಲ್ಲ ಸಂದರ್ಭದಲ್ಲಿ ಫೈನಲ್ ನಮ್ಮ ಅಡ್ವೊಕೇಟ್ ಕಡೆಯಿಂದ ನಮ್ಮ ಬ್ಯಾಂಕಿಂದ ಅದನ್ನ ಫೈನಲ್ ಮಾಡೋ ಅಷ್ಟೇ ಸರ್. ಇವರಲ್ಲಿ ಏನೋ ಇಶ್ಯೂಸ್ ಇದೆ ಅಂದರೆ ಅದು ಆಲ್ರೆಡಿ ಇದೆ ಸರ್, ಇದೆ ಜಪ್ತಿ ಮಾಡ್ಕೊಳ್ಳಿ ಸರ್. ಹಾಂ ಸರ್, ನಾವೇನು ಮಾಡ್ತಿಲ್ಲ ಸರ್, ಹಂಗಲ್ಲ ಸರ್. ಅಲ್ಲ ಸರ್, ಅದು ಕಂಪ್ಲೀಟ್ ಅಂದರೆ ಅಲ್ಲ ಸರ್, ಕಂಪ್ಲೀಟ್ ಅಂದರೆ ರಾಜೀವ್ ಗಾಂಧಿ ಅವರು ಕಸ್ಟಮರ್ ಹತ್ರ ಮಾತಾಡಬೇಕು.
ಅಲ್ಲ ಸರ್, ಅದಕ್ಕೆ ನೀವು ಅವ್ರದ್ದು ಮಾತಾಡ್ಬೇಕಲ್ಲ ಸರ್, ನಾವು ಮುಂಚೆನೆ. ಹಾಂ ಸರ್, ಒಂದು ಮಾನವೀಯತೆ ದೃಷ್ಟಿಯಿಂದ ನೋಡ್ಬೇಕು ಅಂದ್ರೆ ಈಗ ಮನೆನೇ ರೆಡಿ ಆಗಿಲ್ಲ, ಹೌದು ಸರ್. EMI ಬಂದಿದ್ದೀರಲ್ಲ ಏನೋ ಸರ್ EMI ನಾವು ಏನು ಇದು ಮಾಡಿಲ್ಲ ಸರ್. ಇವತ್ತು ಲೋನ್ ಮೇಳ ಇತ್ತು, ಲೋನ್ ಮೇಳಕ್ಕೆ ಬಂದಿದ್ದೀವಿ. ಯಾರು ಕಸ್ಟಮರ್ ಎಲಿಜಿಬಲ್ ಇದ್ದಾರೆ ಹಂಗಂದ್ರೆ ಅವ್ರಿಗೆ ಮುಂಚೆನೇ ಹೇಳ್ಬಿಟ್ಟಿದ್ದೀವಿ, ನಿಮಗೆ ಸಂಬಂಧಪಟ್ಟ ಅಧಿಕಾರಿ ಯಾರಿದ್ದಾರೆ ಅವ್ರ ಹತ್ರ ಮಾತಾಡಿ ಯಾವಾಗ ಅಲಾಟ್ಮೆಂಟ್ ಕ್ಲಿಯರ್ ಆಗುತ್ತೆ ಅದು ನೋಡ್ಕೊಂಡು ನಮಗೆ ಲೋನ್ಗೆ ಬನ್ನಿ ಅಂತ ಹೇಳಿ ಸರ್. ಅಷ್ಟೇ, ನಾವು ನಮ್ದೇನು ಇದು ಮಾಡಿಲ್ಲ ಸರ್, ನಮ್ದೇನಿದೆ ನಾವು ಮಾಡ್ತೀವಿ. EMI ಕಟ್ಟಿಲ್ಲ ಅಂದ್ರೆ ನಿಮ್ಮ ಮಾರ್ಗಸೂಚಿ ನೀವು ಫಾಲೋ ನಾವು ಫಾಲೋ ಮಾಡ್ಬೇಕು ಸರ್.